Good morning, students. Last class the comparison of business, industry, and also commerce, employment. ಇದೆಲ್ಲ ಕೂಡ last class ಅಲ್ಲಿ explain ಮಾಡಿತಾ ಇತ್ತು ಅಲ್ವಾ? Now classifications of business activity, ವ್ಯವಹಾರ ಚಟುವಟಿಕೆಗಳ ವರ್ಗೀಕರಣ ಅಂತ ಬರುತ್ತೆ. ಸೊ ಜನರಲ್ ಆಗಿ ಒಂದು ವ್ಯವಹಾರ ಅಂತ ಹೇಳಿದ್ರೆ ಅದು ಯಾವ ರೀತಿ ನಾವು ಅದರ ಒಂದು ಚಟುವಟಿಕೆಯ ಆಧಾರದ ಮೇಲೆ ನಾವು ವರ್ಗೀಕರಣ ಅನ್ನೋದನ್ನ ಮಾಡುವಂಥದ್ದು. So the business analysis is mainly classified into two categories. That is, first one industry and second one commerce. ಮೊದಲನೇದು ಬಂದ್ಬಿಟ್ಟು ಕೈಗಾರಿಕೆ ಅಂತ, ಎರಡನೇದು ಬಂದ್ಬಿಟ್ಟು ವಾಣಿಜ್ಯ ಅಂತ ಹೇಳ್ತೀವಿ. ಜನರಲ್ ಆಗಿ ಕೈಗಾರಿಕೆ ಅಂತ ಹೇಳಿದ್ರೆ, ಇಂಡಸ್ಟ್ರಿ ಅಂತ ಹೇಳಿದ್ರೆ, ಇಟ್ ಇಸ್ ಆನ್ ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ಡ್ ಗೂಡ್ಸ್. ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ಡ್ ಗೂಡ್ಸ್ ಅಂದ್ರೆ ನಮ್ಮ ಹತ್ರ ಇರುವಂತಹ ಕಚ್ಚಾ ವಸ್ತುಗಳನ್ನ ಅಥವಾ ಕಚ್ಚಾ ಸಂಪನ್ಮೂಲಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡುವಂತಹ ಒಂದು ಕ್ರಿಯೆಗೆ ಏನಂತ ಹೇಳ್ತಾರೆ? ಕೈಗಾರಿಕೆ ಅಂತ ಹೇಳ್ತಾರೆ. ಸೊ ಕೈಗಾರಿಕೆ ಅಂತ ಹೇಳಿದ್ರೆ ಏನೀಗ ಡಿಸೈನ್ ಕನ್ವರ್ಷನ್, ಇಂಡಸ್ಟ್ರಿ ಅಂತ ಹೇಳಿದ್ರೆ ಡಿಸೈನ್ ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ಸ್ ಇಂಟು ಫಿನಿಶ್ಡ್ ಗೂಡ್ಸ್. ಕಚ್ಚಾ ಸಂಪನ್ಮೂಲಗಳನ್ನ ಉಪಯೋಗಿಸಿಕೊಂಡು ಸಿದ್ಧ ವಸ್ತುಗಳನ್ನಾಗಿ ನಾವೇನು ಪರಿವರ್ತನೆ ಮಾಡ್ತೀವಿ, ಸೊ ಅವರು ಪರಿವರ್ತನೆ ಮಾಡುವಂತಹ ಒಂದು ಕ್ರಿಯೆಗೆ, ಪರಿವರ್ತನೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಇಂಡಸ್ಟ್ರಿ ಕೈಗಾರಿಕೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ದ ಸೆಕೆಂಡ್ ಒನ್ ಬಂದ್ಬಿಟ್ಟು ಕಾಮರ್ಸ್, ವಾಣಿಜ್ಯ. ವಾಣಿಜ್ಯ ಅಂತ ಹೇಳಿದ್ರೆ ಇದು ಒಂದು ಸೇತುವೆಯಾಗಿರುತ್ತೆ, ಅಂದ್ರೆ ಇದು ಒಂದು ಸಂಪರ್ಕ ಅನ್ನೋದನ್ನ ಕಲ್ಪಿಸಿಕೊಡುತ್ತೆ. ಏನಕ್ಕೆ ಸಂಪರ್ಕ ಕಲ್ಪಿಸಿಕೊಡುತ್ತೆ ಅಂತ ಹೇಳಿದ್ರೆ, ಉತ್ಪಾದಕರಿಂದ ಮತ್ತು ಗ್ರಾಹಕರಿಗೆ. ಇವಾಗ ಸರಕುಗಳನ್ನ ಉತ್ಪಾದನೆ ಏನ್ ಮಾಡಿರ್ತಾರೆ, ಆ ಉತ್ಪಾದನೆ ಮಾಡಿರುವಂತಹ ಒಂದು ಸರಕುಗಳು ಗ್ರಾಹಕರಿಗೆ ತಲುಪಿಸಬೇಕು ಅಲ್ವಾ? ಸೊ ಆ ಒಂದು ತಲುಪಿಸುವುದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸೇತುವೆಯನ್ನ ಅಥವಾ ಸಂಪರ್ಕವನ್ನ ಕಲ್ಪಿಸಿಕೊಡುವಂಥದ್ದೇ ವಾಣಿಜ್ಯ, ಕಾಮರ್ಸ್ ಅಂತ ಹೇಳ್ತಾರೆ. They have to maintain the relationship between the producers and also consumers. ಇವರಿಬ್ಬರ ನಡುವೆ ಒಂದು ರಿಲೇಶನ್ಶಿಪ್, ಒಂದು ಸಂಬಂಧ, ಒಂದು ಸಂಪರ್ಕ ಅನ್ನೋದನ್ನ ಕಲ್ಪಿಸಿಕೊಡುವಂಥದ್ದೇ ವಾಣಿಜ್ಯ ಅಂತ ಹೇಳ್ತೀವಿ. ಸೊ ಜನರಲಿ ಈ ಒಂದು ಕೈಗಾರಿಕೆಯಲ್ಲಿ ಮತ್ತೆ ಮುಖ್ಯವಾಗಿ ಮೂರು ಬರುತ್ತೆ. ಮತ್ತೆ ಮುಖ್ಯವಾಗಿ ಮೂರು ಅಂದ್ರೆ 3 ಟೈಪ್ಸ್ ಅನ್ನೋದನ್ನ ಇಂಡಸ್ಟ್ರಿಯಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಪ್ರಾಥಮಿಕ ಕೈಗಾರಿಕೆ. ಪ್ರಾಥಮಿಕ ಕೈಗಾರಿಕೆ, ದ್ವಿತೀಯ ಕೈಗಾರಿಕೆ, ತೃತೀಯ ಕೈಗಾರಿಕೆ. ಪ್ರೈಮರಿ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರಿ ಅಂಡ್ ಆಲ್ಸೋ ಟೆರಿಟರಿ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಸೊ ದ ಪ್ರೈಮರಿ ಇಂಡಸ್ಟ್ರಿಯಲ್ಲೂ ಕೂಡ, ಪ್ರಾಥಮಿಕ ಕೈಗಾರಿಕೆಯಲ್ಲೂ ಕೂಡ ಮತ್ತೆ 2 ಟೈಪ್ಸ್ ಅನ್ನೋದನ್ನ ನಾವು ಡಿವೈಡ್ ಮಾಡ್ತೀವಿ. ಸೊ ಆ ಫಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಹೊರತೆಗೆಯುವ ಕೈಗಾರಿಕೆ. ಹೊರತೆಗೆಯುವ ಕೈಗಾರಿಕೆ ಅಂತ ಹೇಳಿದ್ರೆ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ ಅಂತ. ಹೊರತೆಗೆಯುವ ಕೈಗಾರಿಕೆ ಅಂತ ಹೇಳಿದ್ರೆ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ. ಎರಡನೇದು ಥಳಿ ಕೈಗಾರಿಕೆ. ಥಳಿ ಕೈಗಾರಿಕೆ ಅಂತ ಹೇಳಿದ್ರೆ ಜೆನೆಟಿಕ್ ಇಂಡಸ್ಟ್ರಿ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಏನಂತ? ಜೆನೆಟಿಕ್ ಇಂಡಸ್ಟ್ರಿ. ಸೊ ಪ್ರೈಮರಿ ಅಂತ ಹೇಳಿದ್ರೆ ಮೇನ್ಲಿ ಪ್ರಾಥಮಿಕ ಒಂದು ಹಂತದಲ್ಲೇ ಏನು ನಡೆಯುವಂಥದ್ದು ಅದಕ್ಕೆಲ್ಲ ಕೂಡ ಪ್ರಾಥಮಿಕವಾಗಿ ನಾವು ಕೈಗಾರಿಕೆಗಳು ಅನ್ನೋದನ್ನ ಹೇಳ್ತೀವಿ. ಇದನ್ನ ಫುಲ್ಲಿ ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ 1 by 1 ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸುಮ್ಮನೆ ಓವರ್ ಆಗಿ ಒಂದು ಅದ್ರ ಬಗ್ಗೆ ಲೈಟ್ ಇನ್ಫಾರ್ಮೇಶನ್ ಅನ್ನೋದನ್ನ ಕೊಡ್ತೀನಿ. ಸೊ ಅದರಲ್ಲಿ ಫಸ್ಟ್ ಏನಂತ ಹೇಳಿದ್ರೆ ಹೊರತೆಗೆಯುವ ಕೈಗಾರಿಕೆ. ಹೊರತೆಗೆಯುವ ಹೆಸರಲ್ಲೇ ಇದೆ. ಹೊರತೆಗೆಯುವಂಥದ್ದು ಅಂತ ಹೇಳಿದ್ರೆ ಒಳಗಡೆ ಇರುವಂಥದ್ದು, ಅದೇ ಭೂಮಿ ಒಳಗಡೆ ಇರುವಂಥದ್ದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಗೋಲ್ಡ್ ಆಗಿರ್ಬೋದು ಅಲ್ವಾ, ಅದೇ ಭೂಮಿ ಒಳಗಡೆ ಗೋಲ್ಡ್ ಎಲ್ಲ ಇರುತ್ತಲ್ವಾ, ಸೊ ಅದನ್ನೆಲ್ಲ ಹೊರತೆಗಿತೀವಿ ತಾನೆ. ಸೊ ಅದರದ್ದು ಅಂಥದ್ದೆಲ್ಲ ಕೂಡ ಹೊರತೆಗೆಯುವ ಕೈಗಾರಿಕೆಗಳು ಅಂತ ಹೇಳ್ತೀವಿ. ಥಳಿ ಕೈಗಾರಿಕೆಗಳು ಜೆನೆಟಿಕ್ ಇಂಡಸ್ಟ್ರಿ ಅಂತ ಹೇಳಿದ್ರೆ, ಥಳಿ ಅಂತ ಹೇಳಿದ್ರೆ ಕೆಲವೊಂದು ವಸ್ತುಗಳನ್ನ ನಾವು ಥಳಿ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ನರ್ಸರೀಸ್ ಅಂತ ಹೇಳಿದ್ರೆ ಇದಕ್ಕಿದ್ದಂಗೆ ಮರ ಬಂದ್ಬಿಡುತ್ತಾ, ಮರ ಬರಲಂತಾನೆ ಆ ಒಂದು ಫಸ್ಟ್ ಗಿಡದಿಂದ ತಳಿಯಿಂದ ಸ್ಟಾರ್ಟ್ ಮಾಡಿದ್ದಾನೆ ಮತ್ತೆ ತೆಗಿತೀವಿ. ಸೊ ಒಂದು ಎಕ್ಸಾಂಪಲ್ ಬಂದ್ಬಿಟ್ಟು ನಾವು ನರ್ಸರೀಸ್ ಅಂತ ಹೇಳ್ಬೋದು, ಫಾರ್ಮ್ಸ್ ಅಂತ ಹೇಳ್ಬೋದು. ಇದಕ್ಕೆಲ್ಲ ಕೂಡ ಥಳಿ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಇಷ್ಟು ಪ್ರಾಥಮಿಕ ಕೈಗಾರಿಕೆಗೆ ಸಂಬಂಧಪಟ್ಟಿರುತ್ತೆ. ಎರಡನೇದು ಏನು ಅಂತ ಹೇಳಿದ್ರೆ ದ್ವಿತೀಯ ಕೈಗಾರಿಕೆಗಳು. ಇದು ಕೂಡ ಸೆಕೆಂಡ್ ಟೈಪ್ ಆಫ್ ಇಂಡಸ್ಟ್ರಿ. ಸೊ ಸೆಕೆಂಡ್ ಟೈಪ್ ಆಫ್ ಇಂಡಸ್ಟ್ರಿ, ಸೆಕೆಂಡರಿ ಇಂಡಸ್ಟ್ರೀಸ್ ಸೆಕೆಂಡ್ ಟೈಪ್ ಆಫ್ ಇಂಡಸ್ಟ್ರಿ ಅಂತ ಕೂಡ ಹೇಳ್ತೀವಿ, ದ್ವಿತೀಯ ಕೈಗಾರಿಕೆಗಳು. ಈ ಒಂದು ದ್ವಿತೀಯ ಕೈಗಾರಿಕೆಗಳಲ್ಲಿ ಮತ್ತೆ 2 ಟೈಪ್ಸ್ ಬರುತ್ತೆ. 2 ಟೈಪ್ಸ್ ಏನು ಅಂತ ಹೇಳಿದ್ರೆ ಉತ್ಪಾದನಾ ಕೈಗಾರಿಕೆ ಮತ್ತು ನಿರ್ಮಾಣ ಕೈಗಾರಿಕೆ. ಹೆಸರಲ್ಲೇ ಇದೆ. ಉತ್ಪಾದನಾ ಅಂತ ಹೇಳಿದ್ರೆ mainly related to the production, ಉತ್ಪಾದನೆಗೆ ಸಂಬಂಧಪಟ್ಟಿರುವಂಥದ್ದು. It is mainly related to the construction.
ನಿರ್ಮಾಣ ಕೈಗಾರಿಕೆಗಳು. ಪ್ರೊಡಕ್ಷನ್ ಅಂತ ಹೇಳಿದ್ರೆ ಉತ್ಪಾದನೆ ಮಾಡೋದು. ಯಾವುದೇ ಒಂದು ಸರಕುಗಳನ್ನು ಉತ್ಪಾದನೆ ಮಾಡಿದೀನಿ ಅಂತ ಹೇಳಿದ್ರೆ ಅದನ್ನ ಉತ್ಪಾದನಾ ಕೈಗಾರಿಕೆಗಳು ಅಂತ ಹೇಳ್ತೀವಿ. ಸೊ ಎರಡು ಕೂಡ ಸೆಕೆಂಡರಿ ಇಂಡಸ್ಟ್ರಿಯಲ್ಲಿ ಬರುತ್ತೆ. ಸೊ ಟೆರಿಟರಿಯಲ್ಲಿ ಏನು ಬರೋದಿಲ್ಲ. ಓಕೆನಾ? ಸೊ ಈ ಒಂದು ಉತ್ಪಾದನಾ ಕೈಗಾರಿಕೆಗಳಲ್ಲೂ ಕೂಡ ಮತ್ತೆ 4 ಟೈಪ್ಸ್ ಬರುತ್ತೆ ನಮಗೆ. ಉತ್ಪಾದನಾ ಕೈಗಾರಿಕೆ ಪ್ರೊಡಕ್ಷನ್ ಇಂಡಸ್ಟ್ರೀಸ್ ಅಲ್ಲೂ ಇಟ್ ಇಸ್ ಆಲ್ಸೋ ಕನ್ಸಿಸ್ಟ್ ಆಫ್ 4 ಟೈಪ್ಸ್. 4 ವಿಧಗಳನ್ನ ಒಳಗೊಂಡಿದೆ. ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ ವಿಶ್ಲೇಷಣಾ. ವಿಶ್ಲೇಷಣಾ ಮೀನ್ಸ್ ಅನಾಲಿಟಿಕಲ್ ಅಂತ ಹೇಳ್ತೀವಿ. ಎರಡನೇದು ಸಂಸ್ಕರಣ. ಸಂಸ್ಕರಣ ಅಂತ ಹೇಳಿದ್ರೆ ಸಿಂಥೆಟಿಕಲ್ ಅಂತ ಹೇಳ್ತೀವಿ. ಮೂರನೇದು ಪ್ರೊಸೆಸಿಂಗ್. ಪ್ರೊಸೆಸಿಂಗ್ ಮಾಡೋದು ಅಂತ ಹೇಳಿದ್ರೆ ಸಂಸ್ಕರಿಸೋದು ಅಂತಾನೆ ಬರುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಜೋಡಣ. ಜೋಡಣ ಅಂತ ಹೇಳಿದ್ರೆ ಅಸೆಂಬ್ಲಿಗೆ ಸಂಬಂಧಪಟ್ಟಿರುತ್ತೆ. ಸೊ ಹಿಯರ್ ಮೊದಲನೇದು ಯಾವುದು ಅಂತ ಹೇಳಿದ್ರೆ ವಿಶ್ಲೇಷಣೆ ಮಾಡುವಂಥದ್ದು. ಸಪರೇಟ್ ಅನ್ನೋದನ್ನ ವಿಶ್ಲೇಷಣೆ ಮಾಡ್ತೀವಿ, ಅದು ಅನಾಲಿಟಿಕಲ್. ಸಂಶ್ಲೇಷಣೆಗೆ ಸಿಂಥೆಟಿಕಲ್ ಅಂತ ಬರುತ್ತೆ. ಸಂಸ್ಕರಿಸುವಂಥದ್ದು ಅಂದ್ರೆ ಲೈಕ್ ಪ್ರೊಸೆಸ್ ಮಾಡೋದು, ಒಂದೊಂದು ಡಿವಿಷನಲ್ ಆಗಿ ಡಿವೈಡ್ ಮಾಡುವಂಥದ್ದು. ಇನ್ನೊಂದೇನು ಅಂತ ಹೇಳಿದ್ರೆ ಅಸೆಂಬ್ಲಿ. ಅಸೆಂಬ್ಲಿಂಗ್ ಅಂತ ಹೇಳಿದ್ರೆ ಜೋಡಣೆ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಬೈಕ್ಸ್ ಆಗಿರ್ಬೋದು. ಬೈಕ್ ಏನ್ ಪಾರ್ಟ್ಸ್ ಇರುತ್ತೆ. ಬೈಕ್ ಎಲ್ಲ ಕೂಡ ಒಂದೇ ರೀತಿ ನಾವು ತಯಾರು ಮಾಡಿ ತಗೊಂಡಕ್ಕಾಗಲ್ಲ. ಬೇರೆ ಬೇರೆ ಪಾರ್ಟ್ಸ್ ಇರುತ್ತೆ. ಇಂಜಿನ್ ಆಗಿರ್ಬೋದು, ಟೈರ್ಸ್ ಆಗಿರ್ಬೋದು, ಅದೆಲ್ಲ ಕೂಡ ನಾವೇನ್ ಮಾಡ್ತೀವಿ ಜೋಡಣೆ ಮಾಡಿ ಒಂದು ಪ್ರಾಡಕ್ಟ್ ಆಗಿ ಆಚೆ ಬರುವಂಥದ್ದು. ಅದಕ್ಕೆ ಅಸೆಂಬ್ಲಿ ಅಂದ್ರೆ ಜೋಡಣೆ ಮಾಡುವಂಥದ್ದಕ್ಕೆ ಸಂಬಂಧಪಟ್ಟಿರುತ್ತೆ. ಇಷ್ಟು ಎಲ್ಲ ಕೂಡ ಉತ್ಪಾದನಾ ಕೈಗಾರಿಕೆಗಳಲ್ಲಿ 4 ಟೈಪ್ಸ್ ಬರುವಂಥದ್ದು. ಇಷ್ಟು ಓವರಾಲ್ ಆಗಿ ಇಂಡಸ್ಟ್ರಿಯಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಗೊತ್ತಾಗ್ತಿದೆಯಾ? ಸೊ ಇಂಡಸ್ಟ್ರಿಯಲ್ಲಿ ಮುಖ್ಯವಾಗಿ 3 ಟೈಪ್ಸ್: ಪ್ರೈಮರಿ, ಸೆಕೆಂಡರಿ, ಟೆರಿಟರಿ. ಪ್ರೈಮರಿಯಲ್ಲಿ ಮತ್ತೆ 2 ಟೈಪ್ಸ್: ಎಕ್ಸ್ಟ್ರಾಕ್ಟಿವ್ ಅಂಡ್ ಆಲ್ಸೋ ಜೆನೆಟಿಕ್, ಹೊರತೆಗೆಯುವ ಮತ್ತು ತಳಿ. ಸೆಕೆಂಡರಿಯಲ್ಲಿ ಮತ್ತೆ 2 ಟೈಪ್ಸ್ ಬರುತ್ತೆ: ಉತ್ಪಾದನಾ ಮತ್ತು ನಿರ್ಮಾಣ. ಉತ್ಪಾದನದಲ್ಲಿ ಮತ್ತೆ 4 ಬರುತ್ತೆ: ವಿಶ್ಲೇಷಣಾ, ಸಂಶ್ಲೇಷಣ, ಸಂಸ್ಕರಣ ಮತ್ತು ಜೋಡಣ. ಇಷ್ಟೆಲ್ಲ ಕೂಡ ಓವರಾಲ್ ಆಗಿ ಕೈಗಾರಿಕೆಗೆ ಸಂಬಂಧಪಟ್ಟಿರೋದು. ಸೊ ಅದೇ ರೀತಿ ಸೆಕೆಂಡ್ ಒನ್ ಯಾವ್ದಂತ ಹೇಳಿದ್ರೆ ನಾನು ವಾಣಿಜ್ಯ. ವಾಣಿಜ್ಯ ಕೂಡ ಮೇನ್ಲಿ ಬಿಸ್ನೆಸ್ ಅಲ್ಲಿ ಸೆಕೆಂಡ್ ಟೈಪ್ ಆಗಿರುತ್ತೆ. ವಾಣಿಜ್ಯ ಅಂದ್ರೆ ಏನಂತ ಹೇಳಿದ್ರೆ ಅವಾಗಲೇ ಇದು ಉತ್ಪಾದಕರ ಮತ್ತು ಗ್ರಾಹಕರ ನಡುವೆ ಒಂದು ಸಂಪರ್ಕ ಮಾಡಿಸುವಂತ ಒಂದು ಸೇತುವೆ. ಇಬ್ಬರಲ್ಲಿ ಒಂದು ಸಂಪರ್ಕ ಅನ್ನೋದು ನಡಿಬೇಕು ಅಂತ ಹೇಳಿದ್ರೆ ಕಾಮರ್ಸ್, ವಾಣಿಜ್ಯ ಅನ್ನೋದು ಇರಲೇಬೇಕಾಗಿರುತ್ತೆ. ಅಂದ್ರೆ ಒಂದು ಫ್ಲೋ ಅಲ್ಲಿ ಉತ್ಪಾದಿಸುವಂತ ಒಂದು ಸರಕುಗಳು ಗ್ರಾಹಕರಿಗೆ ತಲುಪಿಸಬೇಕು ಅಂತ ಹೇಳಿದ್ರೆ ಒಂದು ಫ್ಲೋ ಅನ್ನೋದು ಬರಬೇಕಲ್ಲ, ಒಂದು ಸರಕುಗಳನ್ನು ಹರಿವು ಅನ್ನೋದಾಗಬೇಕಲ್ಲ. ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಆಕ್ಟಿವಿಟೀಸ್ ಕೂಡ, ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಚಟುವಟಿಕೆಗಳನ್ನು ಕೂಡ ಈ ಒಂದು ವಾಣಿಜ್ಯ ಅನ್ನೋದು ಒಳಗೊಂಡಿರುತ್ತೆ. ಸೊ ಈ ವಾಣಿಜ್ಯದಲ್ಲೂ ಕೂಡ ಮುಖ್ಯವಾಗಿ 2 ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಟ್ರೇಡ್, ಸೆಕೆಂಡ್ ಒನ್ ಆಕ್ಸಿಲರೀಸ್ ಟು ಟ್ರೇಡ್. ಅಂದ್ರೆ ವ್ಯಾಪಾರ ಮತ್ತು ವ್ಯಾಪಾರದ ಪೂರಕಗಳು ಅಂತ ಹೇಳ್ತಾರೆ. ಸೊ ಈ ಒಂದು ವ್ಯಾಪಾರದಲ್ಲಿ ಮತ್ತೆ 2 ವಿಧಗಳು ಬರುತ್ತೆ. ಮೊದಲನೇದು ಆಂತರಿಕ ವ್ಯಾಪಾರ, ಆಂತರಿಕ, ಬಾಹ್ಯ. ಆಂತರಿಕ ವ್ಯಾಪಾರ ಅಂತ ಹೇಳಿದ್ರೆ ವಿತಿನ್ ದ ಬೌಂಡರೀಸ್ ಆಫ್ ದ ಕಂಟ್ರಿ. ಇಂಟರ್ನಲ್ ಟ್ರೇಡ್ ಅಂತ ಹೇಳಿದ್ರೆ ವಿತಿನ್ ದ ಬೌಂಡರೀಸ್ ಅಂದ್ರೆ ನಮ್ಮ ದೇಶದ ಗಡಿ ಒಳಗೆ ನಾವೇನು ವ್ಯಾಪಾರ ಮಾಡ್ತೀವಿ ಅದನ್ನೆಲ್ಲ ಕೂಡ ಆಂತರಿಕ ವ್ಯಾಪಾರ ಅಂತ ಹೇಳ್ತೀವಿ. ಬಾಹ್ಯ ವ್ಯಾಪಾರ ಅಂತ ಹೇಳಿದ್ರೆ ನಮ್ಮ ದೇಶದ ಆಚೆಗೆ ಅಂದ್ರೆ ದೇಶದ ಗಡಿ ಆಚೆಗೆ, ವಿತೌಟ್ ದ ಬೌಂಡರೀಸ್ ಆಫ್ ದ ಕಂಟ್ರಿ. ಅಲ್ವಾ, ನಮ್ಮ ದೇಶ ಬಿಟ್ಟು ಬೇರೆ ಕಡೆ ನಾವೇನು ವ್ಯಾಪಾರಗಳೆಲ್ಲ ಮಾಡ್ತಾ ಇರ್ತೀವಿ ಅದನ್ನ ಎಕ್ಸ್ಟರ್ನಲ್ ಟ್ರೇಡ್, ಬಾಹ್ಯ ವ್ಯಾಪಾರ ಅಂತ ಹೇಳ್ತೀವಿ. ಸೊ ಇದರಲ್ಲೂ ಕೂಡ ಮತ್ತೆ ಆಂತರಿಕ ವ್ಯಾಪಾರದಲ್ಲೂ ಕೂಡ ಮತ್ತೆ 2 ಬರುತ್ತೆ. ಒಂದು ಹೋಲ್ಸೇಲ್ ಅಂಡ್ ಆಲ್ಸೋ ರಿಟೇಲ್, ಸಗಟು ವ್ಯಾಪಾರ ಮತ್ತು ಚಿಲ್ಲರೆ ವ್ಯಾಪಾರ. ಸಗಟು ವ್ಯಾಪಾರ ಅಂತ ಹೇಳಿದ್ರೆ ಲಂಸಮ್ ಆಗಿ ಅಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಸರಕುಗಳ ಒಂದು ಖರೀದಿ, ಹೆಚ್ಚಿನ ಮಟ್ಟದಲ್ಲಿ ಸರಕುಗಳ ಒಂದು ಮಾರಾಟ ಅನ್ನೋದು ಆಗ್ತಾ ಇರುತ್ತೆ. They have to purchase in the goods in bulk and also they have to sell in bulk only. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಖರೀದಿಸಿ ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಅನ್ನೋದನ್ನ ಮಾಡ್ತಾ ಇರ್ತಾರೆ. ಅದನ್ನ ಹೋಲ್ಸೇಲ್, ಸಗಟು ಅಂತ ಹೇಳ್ತಾರೆ. ಅದೇ ರೀತಿ ಚಿಲ್ಲರೆ ವ್ಯಾಪಾರ, ಇದು ಕೂಡ ಆಂತರಿಕ ವ್ಯಾಪಾರದಲ್ಲೇ ಬರುತ್ತೆ. ಸೊ ಚಿಲ್ಲರೆ ವ್ಯಾಪಾರ ಅಂತ ಹೇಳಿದ್ರೆ ಹೆಚ್ಚಿನ ಮಟ್ಟದಲ್ಲಿ ಸಗಟು ವ್ಯಾಪಾರಿಗಳಿಂದ ಸರಕುಗಳನ್ನು ಖರೀದಿಸಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಅಂತಿಮ ಗ್ರಾಹಕರಿಗೆ ಸರಕು
ಹೇಳಿದ್ರೆ ನಮ್ಮ ಹತ್ರ ಇರುವಂತಹ ಒಂದು ಸರಕುಗಳನ್ನ ವಿ ಹ್ಯಾವ್ ಟು ಎಕ್ಸ್ಪೋರ್ಟ್ ಟು ಅದರ್ ಕಂಟ್ರೀಸ್. ಅದೇ ನಮ್ಮ ಹತ್ರ ಇರುವಂತಹ ಒಂದು ಸರಕುಗಳನ್ನ ನಾವು ಇತರೆ ದೇಶಗಳಿಗೆ ನಮ್ಮ ಒಂದು ಸರಕುಗಳನ್ನ ಮಾರಾಟ ಮಾಡಿದೀವಿ ಅಂತ ಹೇಳಿದ್ರೆ ಅದು ಎಕ್ಸ್ಪೋರ್ಟ್ ಅಂತ ಹೇಳ್ತೀವಿ. ಇಂಪೋರ್ಟ್ ಅಂತ ಹೇಳಿದ್ರೆ ನಮಗೆ ಬೇಕಾಗಿರುವಂತಹ ಒಂದು ಸರಕುಗಳನ್ನ ಇತರೆ ದೇಶಗಳಿಂದ ಖರೀದಿಸುವಂಥದ್ದು. ನಮಗೆ ಬೇಕಾಗಿರುವಂತಹ ಒಂದು ಸರಕುಗಳನ್ನ ಇತರೆ ದೇಶಗಳಿಂದ ಖರೀದಿ ಮಾಡಿದೀವಿ ಅಂತ ಹೇಳಿದ್ರೆ ಅದು ಆಮದು ಅಂತ ಹೇಳ್ತಾರೆ. ಪುನರ್ರಫ್ತು. ಪುನರ್ರಫ್ತು ಅಂತ ಹೇಳಿದ್ರೆ ನಮಗೆ ಆ ಒಂದು ಸರಕುಗಳ ಅವಶ್ಯಕತೆ ಇರಲಿಲ್ಲ, ಬಟ್ ನಾವೇನ್ ಮಾಡ್ತೀವಿ, ಕೆಲವೊಂದು ದೇಶಗಳಿಂದ ಸರಕುಗಳನ್ನು ಖರೀದಿಸಿ ಅದೇ ಸರಕುಗಳನ್ನ ಇತರೆ ದೇಶಗಳಿಗೆ ಮಾರಾಟ ಅನ್ನೋದನ್ನ ಮಾಡ್ತೀವಿ. ಅಂದ್ರೆ ಪುನರ್ರಫ್ತು. ನಾವು ಆಮದು ಮಾಡಿಕೊಂಡು ಮತ್ತೆ ಅದನ್ನ ರಫ್ತು ಅನ್ನೋದನ್ನ ಮಾಡ್ತೀವಿ, ಅದು ಪುನರ್ರಫ್ತು. ಇಷ್ಟು ಎಕ್ಸ್ಟರ್ನಲ್ ಟ್ರೇಡ್ಗೆ ಸಂಬಂಧಪಟ್ಟಿರುವಂತದ್ದು. ಸೊ ಇದೆಲ್ಲ ಕೂಡ ಟೈಪ್ಸ್ ಆಫ್ ಟ್ರೇಡ್ ಅಂತ ಬರುತ್ತೆ. ಟೈಪ್ಸ್ ಆಫ್ ಟ್ರೇಡ್ ಅಲ್ಲಿ ಫಸ್ಟ್ ಆಂತರಿಕ, ಬಾಹ್ಯ, ಇಂಟರ್ನಲ್ ಅಂಡ್ ಆಲ್ಸೋ ಎಕ್ಸ್ಟರ್ನಲ್. ಆಂತರಿಕದಲ್ಲಿ ಮತ್ತೆ ಸಗಟು ಮತ್ತು ಚಿಲ್ಲರೆ, ಹೋಲ್ಸೇಲ್ ಅಂಡ್ ಆಲ್ಸೋ ರಿಟೈಲ್. ಬಾಹ್ಯದಲ್ಲಿ ಮತ್ತೆ 2-3 ಬರುತ್ತೆ, ಆಮದು, ರಫ್ತು ಮತ್ತೆ ಪುನರ್ರಫ್ತು ಅಂತ. ಇಂಪೋರ್ಟ್, ಎಕ್ಸ್ಪೋರ್ಟ್ ಅಂಡ್ ಇಂಟರ್ಪೋರ್ಟ್. ಸೊ ಲಾಸ್ಟ್ ಕಾಮರ್ಸ್ ಅಲ್ಲಿ ಮತ್ತೆ 2ನೇ ವಿಧ ಬರುತ್ತೆ. ಯಾವುದು ಅಂತ ಹೇಳಿದ್ರೆ ಆಕ್ಸಲರೀಸ್ ಟು ಟ್ರೇಡ್, ವ್ಯಾಪಾರದ ಪೂರಕಗಳು. ಪೂರಕಗಳು ಅಂತ ಹೇಳಿದ್ರೆ ವ್ಯವಹಾರಕ್ಕೆ ಬೇಕಾಗಿರುವಂತಹ ಒಂದು ಸೇವೆಗಳು ಅಂತ. ನಾವು ವ್ಯವಹಾರ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಸೇವೆಗಳ ಅವಶ್ಯಕತೆ ಅನ್ನೋದು ಇದ್ದೇ ಇರುತ್ತೆ. ವಿ ಹ್ಯಾವ್ ಟು ಗೇನ್ ಸರ್ಟೈನ್ ಸರ್ವಿಸಸ್ ಫ್ರಮ್ ಅದರ್ ಸೋರ್ಸಸ್. ಬೇರೆ ಬೇರೆ ಮೂಲಗಳಿಂದ ನಾವು ಸರ್ವಿಸಸ್ ಅನ್ನೋದನ್ನ ಪಡೆಯಲೇಬೇಕಾಗುತ್ತೆ. ಒಂದು ಸರ್ವಿಸಸ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ವ್ಯಾಪಾರವನ್ನು ನಾವು ಮುಂದುವರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಸೊ ಅದರಲ್ಲಿ ಕೆಲವೊಂದು ಸರ್ವಿಸಸ್ ಅನ್ನೋದನ್ನ ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ. ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ ಸಾರಿಗೆ. ಸಾರಿಗೆ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್. ಜನರಲಿ ಸರಕುಗಳ ಒಂದು ಸಾಗಾಣಿಕೆಯನ್ನು ಆಗಬೇಕು ಅಂತ ಹೇಳಿದ್ರೆ ಸಾರಿಗೆ ವ್ಯವಸ್ಥೆ ಬೇಕೇ ಬೇಕಲ್ವಾ. ಸೊ ಅದು ಕೂಡ ಒಂದು ವ್ಯವಹಾರದ ಪೂರಕನೆ. ಎರಡನೇದೇನು ಅಂತ ಹೇಳಿದ್ರೆ ವಿಮೆ. ವಿಮೆ ಮೀನ್ಸ್ ಇನ್ಸೂರೆನ್ಸ್. ಇಫ್ ಅರೈಸಸ್ ಎನಿ ರಿಸ್ಕ್, ಅಥವಾ ಒಂದು ವೇಳೆ ಯಾವುದೇ ರೀತಿಯಾದ ಒಂದು ತೊಂದರೆಗಳಾಯಿತು ಅಂತ ಹೇಳಿದ್ರೆ ಆ ಒಂದು ತೊಂದರೆಗಳಿಂದ ನಾವು ಪಾರಾಗಬೇಕು ಅಂತ ಹೇಳಿದ್ರೆ ವಿಮೆಯ ಅವಶ್ಯಕತೆ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಸೇವೆಗಳನ್ನು ಕೂಡ ನಾವು ಪಡೆಯಲೇಬೇಕಾಗಿರುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್, ಜಾಹೀರಾತು. ನಮ್ಮ ಹತ್ರ ವ್ಯಾಪಾರ ಮಾಡ್ತಾ ಇದ್ದೀವಿ, ಇಲ್ಲ ಸರಕುಗಳ ಉತ್ಪಾದನೆ ಮಾಡಿದ್ದೀವಿ, ಆ ಒಂದು ಸರಕುಗಳು ಗ್ರಾಹಕರಿಗೆ ತಲುಪಿಸಬೇಕು, ಇಲ್ಲ ಇಂಥ ಒಂದು ಸರಕುಗಳು ಇದೆ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಥ್ರೂ ದ ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್ ಮುಖಾಂತರನೇ ಹೋಗ್ಬೇಕಾಗಿರುತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ದಾಸ್ತಾನುಗಾರಿಕೆ, ವೇ ಹೌಸಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಉತ್ಪಾದಿಸಿದ ಸರಕುಗಳೆಲ್ಲ ಒಂದೇ ರೀತಿ ಮಾರಾಟ ಅನ್ನೋದು ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಮಾರಾಟ ಆಗದೆ ಇರಬಹುದು, ಇಲ್ಲ ಮಾರಾಟ ಆದ್ರೂ ಕೂಡ ಕಡಿಮೆ ಒಂದು ಕಾಸ್ಟ್ ಮಾರಾಟ ಅನ್ನೋದು ಆಗ್ಬೋದು. ಸೊ ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಸರಕುಗಳ ಒಂದು ದಾಸ್ತಾನುಗಾರಿಕೆ ಅನ್ನೋದನ್ನ ಮಾಡ್ತೀವಿ, ಅಂದ್ರೆ ಸ್ಟೋರೇಜ್ ಅನ್ನೋದನ್ನ ಮಾಡ್ಕೊತೀವಿ. ಸೊ ಈ ಸೇವೆಯ ಒಂದು ಅವಶ್ಯಕತೆ ಕೂಡ ಬೇಕಾಗಿರುತ್ತೆ ವ್ಯಾಪಾರಕ್ಕೆ. ಲಾಸ್ಟ್ ಒನ್ ಏನು ಅಂತ ಹೇಳಿದ್ರೆ ಬ್ಯಾಂಕಿಂಗ್ ಅಂಡ್ ಫಿನಾನ್ಸ್. ಬ್ಯಾಂಕ್ ಮತ್ತು ಹಣಕಾಸು. ಒಂದು ವ್ಯಾಪಾರ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಹಣಕಾಸು ಅಲ್ವಾ. ಸೊ ಹಣಕಾಸು ಪಡೆಯೋದು ಎಲ್ಲಿಂದ ಅಂತ ಹೇಳಿದ್ರೆ ಕೆಲವೊಂದು ಹಣಕಾಸಿನ ಸಂಸ್ಥೆಗಳ ಮುಖಾಂತರ ಆಗಿರ್ಬೋದು, ಇಲ್ಲ ಕೆಲವೊಂದು ಬ್ಯಾಂಕ್ಗಳ ಮುಖಾಂತರ ಕೂಡ ಆಗಿರ್ಬೋದು. ಸೊ ಅದರಿಂದ ಆ ಒಂದು ಸೇವೆಯ ಅವಶ್ಯಕತೆ ಕೂಡ ಇದೆ ನಾವು ವ್ಯಾಪಾರ ಅನ್ನೋದನ್ನ ಮಾಡೋದಕ್ಕೆ. ಸೊ ದೀಸ್ ಆರ್ ಆಲ್ ದ ಬಿಸ್ನೆಸ್ ಆಕ್ಟಿವಿಟೀಸ್ ವಿಚ್ ಆರ್ ರಿಲೇಟೆಡ್ ಫಾರ್ ದ ಬಿಸ್ನೆಸ್ ಅಲ್ವಾ. ಇಷ್ಟೊಂದು ವ್ಯವಹಾರ ಚಟುವಟಿಕೆಗಳ ಅವಶ್ಯಕತೆ ಒಂದು ವ್ಯವಹಾರ ಅನ್ನೋದು ನಡೆಸಬೇಕು ಅಂತ ಹೇಳಿದ್ರೆ ಅವಶ್ಯಕತೆ ಅನ್ನೋದು ಇದ್ದೇ ಇರುತ್ತೆ. ಇದನ್ನ ಸುಮ್ಮನೆ ಲೈಟ್ ಆಗಿ ಇವತ್ತು ಒಂಚೂರು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ 1 by 1 ಸ್ವಲ್ಪ ಡೀಟೇಲ್ಡ್ ಎಕ್ಸ್ಪ್ಲೇನೇಷನ್ ಅನ್ನೋದನ್ನ ನಾನು ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.